ಪ್ರಸ್ತುತ ಕಾಂಗ್ರೆಸ್ನಲ್ಲಾಗ್ತಾ ಇರುವಂತಹ ಈ ಒಂದಿಷ್ಟು ಬೆಳವಣಿಗೆಗಳ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ಇದರ ಬಗ್ಗೆ ಮಾತನಾಡೋದಕ್ಕೆ ಹಿರಿಯ ಪತ್ರಕರ್ತರಾದಂತಹ ಸಮೀವುಲ್ಲಾ ಸರ್ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಇದರ ಜೊತೆಗೆ ಬಿಜೆಪಿ ವಕ್ತಾರರಾದಂತಹ ಅಶೋಕ್ ಗೌಡ್ರು ಕೂಡ ಜಾಯ್ನ್ ಆಗಿದ್ದಾರೆ ಕಾರ್ಯಕ್ರಮದಲ್ಲಿ. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ. ನಮಸ್ಕಾರ. ಮೊದಲಿಗೆ ಸಮೀವುಲ್ಲಾ ಸರ್, ಪ್ರಸ್ತುತ ಕಾಂಗ್ರೆಸ್ನಲ್ಲಾಗ್ತಾ ಇರುವಂತಹ ಬೆಳವಣಿಗೆಗಳನ್ನ ಹತ್ತಿರದಿಂದ ಗಮನಿಸ್ತಾ ಇದ್ದೀರಿ. ಮೇಲ್ನೋಟಕ್ಕೆ ಹಿಂದೆ ಮಾತನಾಡಿಸುವಂಥ ಸಂದರ್ಭದಲ್ಲಿ ಅಂದರೆ ಮಾಧ್ಯಮ ಪ್ರತಿನಿಧಿಗಳು ಮಾತನಾಡಿಸಬೇಕಾದ್ರೆ ಇದೆಲ್ಲವೂ ಕೂಡ ಎಲ್ಲೂ ಚರ್ಚೆಗೆ ಬಂದಿಲ್ಲ, ಮಾಧ್ಯಮದ ಸೃಷ್ಟಿ ಅಂತಿದ್ರು. ಈಗ ಅವರವರೇ ಕೊಡ್ತಾ ಇರುವಂಥ ಸ್ಟೇಟ್ಮೆಂಟ್, ಅದು ಯಾರೂ ಕೇಳಿಲ್ಲ, ಅವರು ಕೊಡ್ತಾ ಇರುವಂಥ ಸ್ಟೇಟ್ಮೆಂಟ್ನಿಂದಾಗಿ ಇದು ಮತ್ತೊಂದು ಹಂತಕ್ಕೆ ಹೋಗ್ತಾ ಇದೆ ಅಂತ ಅನಿಸ್ತಾ ಇದೆ. ಇದರ ಜೊತೆಗೆ ಇಷ್ಟು ದಿನ ಸೈಲೆಂಟ್ ಆಗಿದ್ದಂತಹ ಹೈಕಮಾಂಡು ಈಗ ಉತ್ತರ ಕೊಡೋದಕ್ಕೆ ಬಂದಿದೆ ಅನ್ನೋದಾದರೆ ಬಹುದೊಡ್ಡ ಚೇಂಜಸ್ ಏನಾದರೂ ಆಗಬಹುದು ಅನ್ನುವಂಥ ನಿರೀಕ್ಷೆಗಳು ಇದೆಯಾ ಅಂತ ನಿಮ್ಗೆ ಅನ್ಸುತ್ತಾ ಅಂತ? ಒಂದು ಹೈಕಮಾಂಡು ಈವರೆಗೆ ಒಂದೇ ಒಂದು ಸಣ್ಣ ಮೀಟಿಂಗ್ ಅನ್ನು ಕೂಡ ಕರೀದಲೇ ಇರೋ ಅಷ್ಟು ಇಂಡಿಸಿಸಿವ್ನೆಸ್ ಅನ್ನ ಕಾಂಗ್ರೆಸ್ ಹೈಕಮಾಂಡ್ ತನ್ನ ಸಾಂಪ್ರದಾಯಿಕ ಇಂಡಿಸಿಸಿವ್ನೆಸ್ ಅನ್ನ ತೋರಿಸಿರೋದ್ರಿಂದ ಈಗಲೇ ಅವ್ರ ತಲೆನಲ್ಲಿ ಏನಿದೆ ಅಂತ ಹೇಳೋದಕ್ಕೆ ನಮಗಂತೂ ಸಾಧ್ಯ ಇಲ್ಲ. ನಂಬರ್ 1. ನಂಬರ್ 2, ಇಲ್ಲಿ ಏನಾಗ್ತಿದೆ ಅಂತಂದ್ರೆ ಈ ನಾಟಿ ಕೋಳಿ ಮುದ್ದೆ, ಇಡ್ಲಿ ದೋಸೆ, ಅವ್ರ ಮನೆಗೆ ಇವ್ರ ಮನೆಗೆ ಅವರು ಹೋಗಿ ಬಂದು ಕ್ಯಾಮ್ರಾ ಮುಂದೆ ಕೃತಕವಾದ ನಗು, ಕೃತಕವಾದ ಒಗ್ಗಟ್ಟನ್ನ ತೋರಿಸುವ ಆ ಟೈಮ್ ಮುಗಿದಿದ್ದು, ಅದರ ಪ್ರಭಾವದ ಟೈಮ್ ಮುಗಿದಿದ್ದು, ಇದೀಗ ಎರಡೂ ಬಣಗಳ ನಡುವಿನ ಮುನಿಸಿದೆಯಲ್ಲ, ಮುನಿಸು ಒಂದು ಬಹಿರಂಗ ಕಾದಾಟದ ಸ್ವರೂಪಕ್ಕೆ ಕ್ರಮೇಣ ಜಾಡ್ತಾ ಇದೆ ನನಗೆ ಅನ್ನಿಸ್ತಿರೋ ಹಾಗೆ. ಇಲ್ಲಿವರೆಗೆ ನೀವು ಡಿ.ಕೆ. ಶಿವಕುಮಾರ್ನ ಅಬ್ಸರ್ವ್ ಮಾಡಿದ್ರೆ ಅವ್ರು ಉತ್ತರ ಕೊಡ್ತಿರ್ಲಿಲ್ಲ. ಅವ್ರು ಯಾವ್ದಕ್ಕೂ ಹೈಕಮಾಂಡ್ ಗೊತ್ತ್ರಿ, ಸಿದ್ದರಾಮಯ್ಯನವ್ರು ನಾವೇನ್ ಮಾತಾಡಿದೀವಿ ಅಂತ ನಾನು ಬಹಿರಂಗ ಚರ್ಚೆ ಮಾಡಲ್ಲ, ವರಿಷ್ಠ ತೀರ್ಮಾನ ಅಂತ ಇಬ್ರು ಅಂತಿದ್ರು. ಅಂದ್ರೆ ಈಗ ಇತ್ತೀಚೆಗೆ ಕಳೆದ ಒಂದು ವಾರಗಳಿಂದ ಈ ತಾಳ್ಮೆಯ ಕಟ್ಟೆ ಒಡೆಯುವ ಹಂತಕ್ಕೆ ವಿದ್ಯಮಾನಗಳು ನಿಧಾನಕ್ಕೆ ಹೋಗ್ತಿವೆ. ಯತೀಂದ್ರ ಮಾತಾಡಿದ್ರು. ಯತೀಂದ್ರ ಅವರಿಗೆ ನಮ್ಮ ಹೊಸ ಹೈಕಮಾಂಡ್ ಅಂತ ವ್ಯಂಗ್ಯ ಬಳಸಿ ತನ್ನ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಇವತ್ತಂತೂ ಆಮೇಲೆ ಮಹದೇವಪ್ಪ ಅವರು ಅವತ್ತು ಇವರಿಗೆ ಅವರ ಸಹನೆ, ಆಭರಣದ ಸಹನೆಯ ಕಥೆ ಕೂಡ ಮುಗ್ದಿದ್ದು ನಾಯಿಗಳು ಅಂತಂದ್ರು. ಮತ್ತೆ ಈಗ ಇವತ್ತು ಮತ್ತೆ ಅಗೇನ್ ವ್ಯಂಗ್ಯ ಹರಿತ ಶಬ್ದ, ಮನಸ್ಸು ಶಬ್ದವನ್ನ ಬಳಸಿ ಅವರು ನಮ್ಮ ನ್ಯಾಷನಲ್ ಲೀಡರ್ ಮಹದೇವಪ್ಪ, ನಮ್ಮ ನ್ಯಾಷನಲ್ ಲೀಡರ್, ಅವ್ರಿಗೆ ಇಲ್ಲಿಂದಲೇ ನಮಸ್ಕಾರ ಅಂತ ಮತ್ತೊಂದು ಬಗ್ಗಿಸಿ ಕ್ಯಾಮ್ರಾಗಳ ಮುಂದೆ ಅವರು ಆ ಸಂದೇಶ ರವಾನೆ ಮಾಡಿದ್ರು. ಅಂದ್ರೆ ಇವೆಲ್ಲ ದೇ ಆರ್ ಸೆಂಡಿಂಗ್ ಸಿಗ್ನಲ್ಸ್ ಟು ಈಚ್ ಅದರ್ ಅಂಡ್ ಟು ದಿ ಪಾರ್ಟಿ ಹೈಕಮಾಂಡ್. ಈಗ ಸಿಎಂ ಕೂಡ ಅಷ್ಟೇ, ಅವರು ಮತ್ತು ಕುಮಾರಸ್ವಾಮಿ ಅವರ ನಡುವಿನ ಕದನದಲ್ಲಿ ದಲಿತಾಸ್ತ್ರ ಪ್ರಯೋಗ, ನಾವು ರಣಹೇಡಿಯಂತೆ ಓಡಿ ಹೋಗುವವನಲ್ಲ ಅನ್ನುವ ಪೌರಾಣಿಕ ಪಾತ್ರದ ಶಬ್ದಗಳ ಬಳಕೆ, ಇವೆಲ್ಲ ಇದು ಯಾರಿಗ ಸಿಗ್ನಲ್ಸ್ ನ ಸಿಎಂ ಬಣ ಕೊಡ್ತಿದ್ದೆ. ಒಂದ್ ಬ್ಯಾಚು ಇವರು ಸುರ್ಜೇವಾಲಾ ಹೋಗ್ಬೇಡಿ ಅಂತ ಹೇಳಿದ್ರು, ಸಿದ್ದರಾಮಯ್ಯ ಬೆಂಬಲಿಗಿರೋ ಒಂದ್ ಬ್ಯಾಚು ವಿದೇಶಕ್ಕೆ ಹೋಯ್ತು. ಅಂದ್ರೆ ಯಾಕಾಗಿ ವಿದೇಶಕ್ಕೆ ಹೋಯ್ತು, ಯಾರು ಕಳ್ಸಿದ್ದು? ವಿದೇಶಕ್ಕೆ ಕಳ್ಸೋದ್ರ ಮೂಲಕ ನನಗೆ ಶಾಸಕರ, ನಮ್ಮ ಬಣಕ್ಕೆ ಶಾಸಕರ ಬೆಂಬಲ ಇದೆ, ನಮ್ಮ ಶಾಸಕರಲ್ಲಿ ನಾನು ಇನ್ನೂ ಸ್ಟಿಲ್ ಪವರ್ಫುಲ್ ಅನ್ನೋ ಸಂದೇಶವನ್ನ ಯಾರಿಗೆ ಕೊಡ್ತಿದ್ದಾರೆ? ಡಿ.ಕೆ. ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯನವರು ಕೊಡ್ತಿದಾರೋ ಅಥವಾ ಹೈಕಮಾಂಡ್ಗೆ ಆದೇಶನ ರವಾನೆ ಮಾಡ್ತಿದಾರೋ? ಅಂದ್ರೆ ಎಲ್ಲೋ ಒಂದ್ ಕಡೆ ಈ ಬಣ ಕೂಡ, ಯಾರು ಸಿದ್ದರಾಮಯ್ಯನವರ ಬಣ ಕೂಡ ಇಲ್ಲಿ ಒಂದು ಕಾಂಟ್ರಡಿಕ್ಟರಿ ಸಿಗ್ನಲ್ ಅನ್ನ ಮತ್ತು ಹೈಕಮಾಂಡ್ಗೆ ಖಡಕ್ ಆದ ಸಂದೇಶವನ್ನ ರವಾನೆ ಮಾಡೋದಕ್ಕೆ ಸಜ್ಜಾಗಿದೆ. ಇವತ್ತು 30ಕ್ಕೂ ಹೆಚ್ಚು ಮಂದಿ ಶಾಸಕರು, ಎರಡನೇ ಬ್ಯಾಚ್, ಮೊನ್ನೆ ಬ್ಯಾಚ್ ವಿದೇಶದಲ್ಲಿದೆ, ಎರಡನೇ ಬ್ಯಾಚಿನ ಶಾಸಕರು ಸಹಿ ಸಿಗ್ನೇಚರ್ ಕ್ಯಾಂಪೇನ್ ಏನಂತ, ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಮಾಡಿ ಅಥವಾ ನಮಗೆ ಯುವಕರಿಗೆ ಆದ್ಯತೆ ಕೊಡಿ. ಅದ್ರ ಬಗ್ಗೆ ಮಾತಾಡ್ತೀನಿ ಸರ್, ಅದ್ರ ಬಗ್ಗೆ ಮಾತಾಡ್ತೀನಿ. ಒಂದ್ ಸೆಕೆಂಡ್ ಅಶೋಕ್ ಗೌಡ ಸರ್, ಈಗ ಪ್ರಸ್ತುತ ರಾಜ್ಯ ಕಾಂಗ್ರೆಸ್ನಲ್ಲಿ ಹಿಂಗೆಲ್ಲ ಆಗ್ತಾ ಇರೋದು ಅಂತಂದ್ರೆ, ಈ ಸಾಮಾನ್ಯವಾಗಿ ಇದನ್ನು ಯಾವಾಗ ನೋಡ್ತೀವಿ? ಎಲೆಕ್ಷನ್ಗೆ ಇನ್ನೊಂದು 6 ತಿಂಗಳು ಅಥವಾ ಮ್ಯಾಕ್ಸಿಮಮ್ 1 ವರ್ಷ, ಆ ಟೈಮ್ನಲ್ಲಿ ಈ ರೀತಿಯಾದಂಥ ಬೆಳವಣಿಗೆಗಳನ್ನು ನಾವು ಗಮನಿಸ್ತೀವಿ. ಬಟ್ ಈಗಲೇ 2.5 ವರ್ಷ ಅರ್ಧ ದಾರಿ ಬಂದ ತಕ್ಷಣವೇ ಈ ರೀತಿಯಾದಂಥ ಡೆವಲಪ್ಮೆಂಟು ಹೇಗೆ ಸಂದೇಶ ಕೊಡುತ್ತೆ ಜನಸಾಮಾನ್ಯರಿಗೆ ಅಂತ? ನೋಡಿ, ನಮ್ಮ ಪಕ್ಷದ ನಿಲುವು ಸ್ಪಷ್ಟವಾಗಿದೆ. ಏನಂತ ಹೇಳಿದ್ರೆ, ಈ ಕಾಂಗ್ರೆಸ್ ಪಕ್ಷ ಬಂದಾಗಿನಿಂದ ಯಾರಿಗಾದ್ರೂ ಒಬ್ರಿಗಾದ್ರೂ ನೆಮ್ಮದಿ ಇದೆಯಾ? ರೈತರಿಗೆ, ಹೆಂಗಸರಿಗೆ, ಯುವಕರಿಗೆ ಅಥವಾ ಸರ್ಕಾರಿ ನೌಕರರಿಗೆ ಯಾರಿಗಾದ್ರೂ ನೆಮ್ಮದಿ ಇದೆಯಾ? ಯಾರಿಗೂ ನೆಮ್ಮದಿ ಇಲ್ಲ. ಈ ಸರ್ಕಾರ ಏನಿದೆ ಒಂದು ದೊಡ್ಡ ಕರ್ಸಾಗ್ಬಿಟ್ಟಿದೆ ಕನ್ನಡಿಗರ ಮೇಲೆ. ಅಂದ್ರೆ ಕರ್ನಾಟಕದ ಜನತೆ ಏನ್ ಓಟ್ ಹಾಕಿದ್ರು ಅವ್ರಿಗೆಲ್ಲಾರ ಮೇಲೆ ಒಬ್ರಿಗೂ ನೆಮ್ಮದಿ ಇಲ್ದಂಗ ಆಗಿದೆ.
ಒಂದ್ ಕಡೆ ಕರಪ್ಷನ್, ಇನ್ನೊಂದ್ ಕಡೆ ಸಾಲದ ಹೆಚ್ಚುವರಿಯಾಗಿ ಬರ್ತಕ್ಕಂತಹದ್ದು, ಮೂರನೇದು ಏನಂದ್ರೆ ಬೆಲೆ ಏರಿಕೆ. ಇಷ್ಟೆಲ್ಲಾ ಮಾಡಿ ಕರ್ನಾಟಕದಲ್ಲಿ ಇವ್ರ ಸಂಬಳಗಳು ಕೊಡಕ್ಕಿಲ್ಲ, ಇವ್ರುಗಳು ಮಾತ್ರ ಮೋಜು ಮಸ್ತಿ ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ. ಈ ಸರ್ಕಾರ ಡಿ ಕೆ ಶಿವಕುಮಾರ್ ಅವ್ರ ನೇತೃತ್ವ ಆದ್ರೇನಂತೆ, ಸಿದ್ದರಾಮಯ್ಯ ಅವ್ರ ನೇತೃತ್ವ ಆದ್ರೇನಂತೆ, ಇನ್ನೊಬ್ಬರ ನೇತೃತ್ವ ಆದ್ರೇನಂತೆ, ಯಾರಾದ್ರೂ ನೇತೃತ್ವ ಆಗ್ಲಿ, ಕನ್ನಡಿಗರಿಗೆ ನೆಮ್ಮದಿಯ ಬದುಕನ್ನು ಕೊಡಿ ಅಂತ ಹೇಳಿ ಕರ್ನಾಟಕದ ಜನತೆ 42.3% ವೋಟ್ ನ ಕಾಂಗ್ರೆಸ್ ಪಾರ್ಟಿಗೆ ಹಾಕ್ತು. ಅಷ್ಟು ವೋಟ್ ಹಾಕಿಸ್ಕೊಂಡ್ಮೇಲೆ ಇವತ್ತಿಗೂ ಸಹ ಈ 35 ತಿಂಗಳಾಗಿದೆ ಸರ್ಕಾರ ಬಂದು. 35 ತಿಂಗಳಲ್ಲಿ ಒಂದು ಸೆಟ್ ಆಫ್ ಜನಕ್ಕೆ, ಯಾರೇ ಸೆಟ್ ಆಗ್ಲಿ, ಈಗಿಲ್ಲಪ್ಪ ನಾವು ಕೆಲಸ ಮಾಡೋದು ಅರ್ಬನ್, ಈಗ ಎಸ್ ಎಂ ಕೃಷ್ಣ ಅವರು, ನಾವು ಬೆಂಗಳೂರು ಮತ್ತು ಅರ್ಬನ್ ಕಡೆ ಕಾನ್ಸಂಟ್ರೇಟ್ ಮಾಡ್ತೀವಿ, ರೂರಲ್ ಕಡೆ ಕಾನ್ಸಂಟ್ರೇಟ್ ಮಾಡಿಲ್ಲ ಅಂತಾನೆ ಇಟ್ಕೊಳ್ಳೋಣ. ಅಂತ ಟೈಮಲ್ಲಿ ಕಾನ್ಸಂಟ್ರೇಟ್ ಮಾಡಿ ಯಾರೋ ಒಂದ್ ಸ್ವಲ್ಪ ಅಭಿವೃದ್ಧಿ ಮಾಡಿದ್ರು. ಈಗ ಇಂತ ಸಿದ್ದರಾಮಯ್ಯನವರು ಆಡಳಿತಾವಧಿ 1 ಮತ್ತು ಆಡಳಿತಾವಧಿ 2 ಎರಡೂ ಕಡೆ 16 ಬಡ್ಜೆಟ್ ಗಳನ್ನ ಮಂಡನೆ ಮಾಡಿರ್ತಕ್ಕಂತ ಬಡ್ಜೆಟ್ ಬ್ರಹ್ಮ ಸಿದ್ದರಾಮಯ್ಯ ಒಂದೇ ಒಂದು ಕೊಡುಗೆ ಕರ್ನಾಟಕದ ಜನತೆ ಕೊಟ್ಟಿದಾರ ಅನ್ನತಕ್ಕಂತಹದ್ದು ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷ ಯಾರಿಗೋಸ್ಕರ ಅಧಿಕಾರದಲ್ಲಿದೆ? ಕರ್ನಾಟಕ ಜನತೆಗೋಸ್ಕರ ಅಧಿಕಾರದಲ್ಲಿದ್ಯಾ ಅಥವಾ ಅವ್ರ ಕಾರ್ಯಕರ್ತರು ಮತ್ತು ಅವರ ನಾಯಕರುಗಳಿಗೋಸ್ಕರ ಅಧಿಕಾರದಲ್ಲಿದ್ಯಾ? ಇದು ಎರಡನೇ ಪ್ರಶ್ನೆ. ಮೂರನೇ ಪ್ರಶ್ನೆ, ನೀವು ಸಾಲು ಬಂಡಾಯಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸಾಲು ಸಮೀವುಲ್ಲಾ ಸರ್ ಹೇಳ್ತಾ ಇದ್ದಾರೆ ಏನಂತ ಹೇಳಿದ್ರೆ, ಕಾಂಗ್ರೆಸ್ ಹೈಕಮಾಂಡ್ ಅಂತಕ್ಕಂತಹದ್ದು ಅದು ಗಾಢ ನಿದ್ರೆಗೆ ಹೋಗ್ಬಿಟ್ಟಿದೆ. ಯಾಕೆ ಅಂತ ಹೇಳಿದ್ರೆ, ಈಗ ನಾನೇ ಒಂದು ಅನಾಲಿಟಿಕಲ್ ಆಗಿ ಬರ್ದಿದ್ದೇನೆ. ಉದಾಹರಣೆಗೆ, ನೀವು ಅಕಸ್ಮಾತ್ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಪದವಿಯಿಂದ ತೆಗೆದ್ರೆ ಅವಾಗ ಒಂದು ವೋಟ್ ಬ್ಯಾಂಕ್ ನಿಮ್ಗೆ ವೋಟ್ ಹಾಕಲ್ಲ. ಇಲ್ಲ ಇನ್ನೊಂದು ಅಕಸ್ಮಾತ್ ಡಿ ಕೆ ಶಿವಕುಮಾರ್ ಅನ್ನ ಮುಖ್ಯಮಂತ್ರಿ ಮಾಡದೇ ಇದ್ರೆ ಇನ್ನೊಂದು ಬ್ಯಾಂಕ್ ನಿಮ್ಗೆ ಇನ್ನೊಂದು ವೋಟ್ ಬ್ಯಾಂಕ್ ನಿಮ್ಗೆ ವೋಟ್ ಹಾಕಲ್ಲ. ಅಂದ್ರೆ ಅರ್ಥ ಏನು ಅಂದ್ರೆ ಪ್ಲಸ್ ಆರ್ ಮೈನಸ್ ಅಷ್ಟೇ ಇರ್ತೀರಾ. ಅಂದ್ರೆ ಅರ್ಥ ಏನು, ಈ ಕ್ಯಾಲ್ಕುಲೇಷನ್ ಯಾರು ರಾಹುಲ್ ಗಾಂಧಿ ಪಕ್ಕದಲ್ಲಿದ್ದಾರೆ ಅವ್ರಿಗೆ ಹೇಳ್ಲಿಕ್ಕೆ ಕಷ್ಟ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಅವ್ರಿಗೆ ಈ ಕ್ಯಾಲ್ಕುಲೇಷನ್ಸ್, ಕರ್ನಾಟಕದ ವೋಟ್ ಬ್ಯಾಂಕಿನ ಕ್ಯಾಲ್ಕುಲೇಷನ್ಸ್ ಅರ್ಥ ಮಾಡ್ಕೊಳಕ್ಕೆ ತಗೊಂಡ್ರು ಪಕ್ಷಕ್ಕೆ ಡ್ಯಾಮೇಜ್ ಆಗತ್ತದು. ಅದು ಕಾಂಗ್ರೆಸ್ ಪಕ್ಷ ಇವಾಗ ಗಾಢ ನಿದ್ರೆಗೆ, ಹೈಕಮಾಂಡ್ ಗಾಢ ನಿದ್ರೆಗೆ ಹೋಗಿ, ಇನ್ನು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ದಿಸ್ ದ ಲಾಸ್ಟ್ ಗವರ್ನಮೆಂಟ್ ಆಫ್ ಕಾಂಗ್ರೆಸ್ ಪಾರ್ಟಿ ಇನ್ ಕರ್ನಾಟಕ. ಅನ್ಲೆಸ್ ಅಂಡ್ ಅಂಟಿಲ್ ಈಗ ತುಂಬಾ ರಾಜ್ಯಗಳಲ್ಲಿ ನಾವು ನೋಡ್ಬಿಟ್ಟಿದೀವಿ, ವೆದರ್ ಇಟ್ ಇಸ್ ಇನ್ ಗುಜರಾತ್, ಮಧ್ಯಪ್ರದೇಶ್, ತುಂಬಾ ರಾಜ್ಯಗಳಲ್ಲಿ ಆ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಲ್ಲ. ಆ ರೀತಿ ಅಂದ್ರೆ UP, ಬಿಹಾರ್ ಎಲ್ಲಾನು ಕಾಂಗ್ರೆಸ್ ಪಕ್ಷ ನೆಲ ಕಚ್ಚಿದೆ. ಈ ರೀತಿಯ ಒಂದು ಕಡೆ ನೇಲ್ಗೆ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಹೊರಟಿದೆ. ಯಾಕೆ ಅಂತ ಹೇಳಿದ್ರೆ, ಇವ್ರಿಗೆ ಕ್ಯಾಲ್ಕುಲೇಷನ್ಸ್ ಯಾರು ಮಾಡ್ತಿದ್ದಾರೆ, ಸಿದ್ದರಾಮಯ್ಯ ಪಕ್ಕ ಇರಬಹುದು ಅಥವಾ ರಾಹುಲ್ ಗಾಂಧಿ ಪಕ್ಕ ಇರಬಹುದು ಅಥವಾ ಡಿ ಕೆ ಶಿವಕುಮಾರ್ ಪಕ್ಕ. ನೋಡಿ, ಇನ್ನೊಂದು ಅಬ್ಸರ್ವೇಷನ್ ನೋಡಿ ನೀವು, ಅಕಸ್ಮಾತ್ ಏನಾದ್ರು ಈ ಅವಧಿನಲ್ಲೇ ಮುಖ್ಯಮಂತ್ರಿ ಆಗಿ ಡಿ ಕೆ ಅವರು ಆಗ್ತಾರೆ ಅಂತ ಹೇಳಿದ್ರೆ, ನಮ್ ಪ್ರಕಾರ ಅದು ಡೇ ಡ್ರೀಮ್. ಯಾಕೆ ಅಂತ ಹೇಳಿದ್ರೆ, ಇವರು ಮಾರ್ಚ್ 6ನೇ ತಾರೀಕಿಂದ ಮಾರ್ಚ್ 26ನೇ ತಾರೀಕು ಒಳಗವರೆಗೂ ಇವ್ರು ಸದನ ನಡೆಸ್ಯಾರೆ. ಸದನ ಅಕಸ್ಮಾತ್ ಮಾರ್ಚ್ 6ನೇ ತಾರೀಕು ಒಳಗಡೆ ಮುಖ್ಯಮಂತ್ರಿ ಆದ್ರೆ ಅದೊಂದು ರೀತಿ. ಇಲ್ಲ ಅಂತ ಹೇಳಿದ್ರೆ ತದನಂತರದಲ್ಲಿ ಪಂಚರಾಜ್ಯಗಳ ಚುನಾವಣೆ ಬರ್ತದೆ, ಅದಾದ್ಮೇಲೆ GBA ZP ಚುನಾವಣೆ ಬರ್ತದೆ. ಅದು ಆಗಸ್ಟ್ ವರ್ಗೂ ಏನೂ ಆಗೋದಿಲ್ಲ, ಆಗಸ್ಟ್ ಸೆಪ್ಟೆಂಬರ್ ವರ್ಗೂ ಏನೂ ಆಗೋದಿಲ್ಲ ಅಂತ ಅನ್ಬಿಟ್ಟೆ ಒಂದು ಕ್ಲಿಯರ್ ಕಟ್ ಮೆಸೇಜ್. ಇದೇ ಕಾರಣಕ್ಕೆ ಸಿದ್ದರಾಮಯ್ಯನವರು ಒಂದು ಪಟ್ಟು ಹಿಡ್ಕೊಂಡು ಕುತ್ಕೊಂಡಿದ್ದಾರೆ. ಇದು ಇಷ್ಟೆಲ್ಲಾ ವಿಚಾರಗಳಿದ್ರು ಸಹ ಡಿ ಕೆ ಶಿವಕುಮಾರ್ ಅವರು ಹಗಲ್ ಕನ್ಸ್ ಕಾಣ್ತಿದ್ದಾರೆ, ಡಿ ಕೆ ಶಿವಕುಮಾರ್ ಬಣದವರು ಹಗಲ್ ಕನ್ಸ್ ಕಾಣ್ತಿದ್ದಾರೆ. ಸಿದ್ದರಾಮಯ್ಯನ ಕುತಂತ್ರದ ರಾಜಕಾರಣನ ಮುಂಚೆ ಅಂತ ಹೇಳಿದ್ರೆ, ಇವ್ರು 2004-5 ಆಗ ಕಾಂಗ್ರೆಸ್ ಪಕ್ಷದ ಕರ್ನಾಟಕದ ಮಟ್ಟಕ್ಕೆ ನಾಯಕರಾಗಿದ್ದಂತವ್ರು ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಧರಮ್ ಸಿಂಗ್. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಡಿ ಕೆ ಶಿವಕುಮಾರ್ಗೆ ಮತ್ತು H ವಿಶ್ವನಾಥ್ಗೆ, ಬೇಡಪ್ಪ ಕರ್ಕೊಂಬರ್ಬೇಡ, ಆತ ಏನಾದ್ರು ಬಂದ್ರೆ H ವಿಶ್ವನಾಥ್ ನಿನಗೆ ಕಾಂಗ್ರೆಸ್ ಪಕ್ಷದಿಂದ ಆಚೆ ಆಗ್ತಾನೆ. ಡಿ ಕೆ ಶಿವಕುಮಾರ್, ನಾನು ಈ ಅವಧಿನಲ್ಲಿ ಧರಮ್ ಸಿಂಗ್ ಮುಖ್ಯಮಂತ್ರಿ ಆಗಿದ್ದಾರೆ, ಮುಂದಿನ ದಿನಗಳಲ್ಲಿ ನಾನ್ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಿದ್ ಖರ್ಗೆ ಅವರು. ಅದಾದ್ಮೇಲೆ ನನ್ನ ನಂತರದ ಅವಧಿನಲ್ಲಿ ಯಾರಿಗಾದ್ರೂ ಚಾನ್ಸ್ ಇದ್ರೆ ಅದು ಡಿ ಕೆ ಶಿವಕುಮಾರ್ ನಿನಗೆ ಅಂತ ಹೇಳ್ತಾರೆ. ಆದ್ರೆ ಇಲ್ಲ, ಪಕ್ಷಕ್ಕೋಸ್ಕರ ನಾನು ತ್ಯಾಗ ಮಾಡ್ತೀನಿ ಅಂತ ಈಗ ತ್ಯಾಗ ಮಾಡ್ಬಿಡ್ಲಿ. ಈಗ ಪಾಪ H ವಿಶ್ವನಾಥ್ ಅವ್ರ ಕತೆ ಏನಾಯ್ತು ಅಂತ ಎಲ್ಲಾರು ಗೊತ್ತಿದೆ. ಈಗ ಉಳ್ಕೊಂಡಿರ್ತಕ್ಕಂಥ ಡಿ ಕೆ ಶಿವಕುಮಾರ್, ಡಿ ಕೆ ಶಿವಕುಮಾರ್ಗೆ 3 ಪಂಗನಾಮ ಹಾಕಿ ಆ ಅಸ್ತ್ರ ಈ ಅಸ್ತ್ರ ಅಂತ ಹೇಳಿ, ಒಟ್ನಲ್ಲಿ ಏನು ಅಂತ ಹೇಳಿದ್ರೆ, ಅಧಿಕಾರಕ್ಕೆ ಆಸೆಗೋಸ್ಕರವಾಗಿ ಇಂತಹ ಒಂದು 34 ವರ್ಷದ ಪವರ್ ರಾಜಕಾರಣದಲ್ಲಿ 32 ವರ್ಷ ಪವರ್ ರಾಜಕಾರಣ ಮಾಡ್ಕೊಂಡು ಬಂದಿರತಕ್ಕಂತ ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯಕ್ಕೆ ಏನ್ ಕೊಡುಗೆ ಕೊಟ್ಟಿದ್ದೀನಿ ಅನ್ನೋದನ್ನ ಅವರೇ ಒಂದು ವೈಟ್ ಪೇಪರ್ ಮಾಡ್ಬಿಡ್ಲಿ ಅವರು.